ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಜನಪ್ರತಿನಿಧಿಗಳ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಜಾ ಮಾಡಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ಸಂಬಂಧ ಸುದೀರ್ಘವಾದ ಪ್ರತಿವಾದ ನಡೆಸಿದ ಬಳಿಕ ಕೋರ್ಟ್ ಆದೇಶ ನೀಡಿದೆ. ತಲೆಮರೆಸಿಕೊಂಡಿರೋ ಭೈರತಿ ಬಸವರಾಜ್ಗೆ ಮತ್ತಷ್ಟು ಸಂಕಷ್ಟವಾಗಿದ್ದು ಯಾವುದೇ ಕ್ಷಣದಲ್ಲೂ ಆದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ಗಾಗಿ ಸಿಐಡಿ ಅಧಿಕಾರಿಗಳು ನಿರಂತರ ಹುಡುಕಾಟ ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೋಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ತನಿಖೆ ಬಾಕಿ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ತನಿಖೆ ಪೂರ್ಣಗೊಂಡಿದೆ, ಅಂತಿಮ ವರದಿ ಅಂತ ಅವರೇ ಸಲ್ಲಿಸಿದ್ದಾರೆ. ನ್ಯಾಯಾಲಯದ ದಿಕ್ಕು ತಪ್ಪಿಸುತ್ತಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ವಾದ ಮಂಡಿಸಿದ್ದು, ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಯನ್ನ ಜನವರಿ 5ನೇ ತಾರೀಕಿಗೆ ಮುಂದೂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮಲ್ಲಿ ಆ ರೀತಿಯ ಯಾವುದೇ ಚರ್ಚೆಗಳೂ ಇಲ್ಲ, ಯಾವುದೇ ಗೊಂದಲಗಳೂ ಇಲ್ಲ. ಹಳೆ ಬೇರು ಹೊಸ ಚಿಗುರು ಎಲ್ಲ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗ್ತಿದ್ದೇವೆ. ನಮ್ಮ ಗುರಿ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಕೆಲಸ ಎಂದಿದ್ದಾರೆ. ಅಲ್ಲದೆ ವಿಜಯೇಂದ್ರ ವಿರುದ್ಧ ಹೇಳಿಕೆ ವಿಚಾರಕ್ಕೂ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟು ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ಏನಿಲ್ಲ, ಅದರಲ್ಲಿ ಏನು ಗೊಂದಲ ಇಲ್ಲ. ನಮ್ಮಲ್ಲಿ ಯಾವುದೂ ಈಗ ಚರ್ಚೆ ಇಲ್ಲ. ನಾವು ಈಗ ಸಂಪೂರ್ಣವಾಗಿ ನಮ್ಮ ಲಕ್ಷ್ಯ ಈ ಸರ್ಕಾರದ ವಿರುದ್ಧ ಜನಸ್ತಮವನ್ನು ಎಚ್ಚರಿಸಿ ಜನ ಆಂದೋಲನ ಮಾಡೋ ಸಲುವಾಗಿದ್ದೇವೆ. ಈಗಾಗಲೇ ಇವತ್ತು ನಾಳೆ ನಮ್ಮೆಲ್ಲ ಘಟಕಗಳು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಈಗಾಗಲೇ ನಮ್ಮದು ಹಳೆ ಬೇರು ಹೊಸ ಚಿಗುರು ಎರಡೂ ಇದೆ ಈ ಪಕ್ಷದಲ್ಲಿ. ಬೆನ್ನರ ಬಣ ಅವರು ರಾಜ್ಯದ BJPಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಸದುದ್ದೇಶದಿಂದ ಮಾಡಿದರೆ ಹೊರತಾಗಿ ಯಾರ್ದಾರ ವಿರುದ್ಧ ಅವರೇನು ಇವತ್ತು ಪ್ರಯತ್ನಗಳನ್ನು ಮಾಡಿಲ್ಲ. ಅವ್ರ ಹೇಳಿಕೆಗಳು ಎಲ್ಲಾದರೂ ನೋಡಿದಿರಾ ನೀವು? ಅಷ್ಟು ಪ್ರಜಾಪ್ರಭುತ್ವದಲ್ಲಿ ಅಷ್ಟಿದ್ದೇ ಇರ್ತದೆ. ಇನ್ನು ವಿಜಯಪುರದಲ್ಲೂ ಸಹ ಕೃಷಿ ಇಲಾಖೆ ಎಡಿ ಮಾಳಪ್ಪ ಯರ್ಜರಿ ನಿವಾಸದ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಮಾಳಪ್ಪ ಯರ್ಜರಿಗೆ ಸೇರಿದ 4 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ. ವಿಜಯಪುರ ನಗರದ ಜಲನಗರದ ನಿವಾಸಿ ಬಸವನ ಬಾಗೇವಾಡಿ ತೋಟದ ಮನೆ, ಕಚೇರಿ, ಮಾವನ ಮನೆಯ ಮೇಲೂ ದಾಳಿ ನಡೆಸಿದ್ರು. ಲೋಕಾಯುಕ್ತ SP ಮಲ್ಲೇಶ್ ನೇತೃತ್ವದ ತಂಡದಿಂದ ದಾಳಿ ನಡೆಸಿದ ಅಧಿಕಾರಿಗಳು ಬೈಕ್, ಕಾರಿನ ಡ್ಯಾಶ್ಬೋರ್ಡ್, ಸೀಟ್ ಹಾಗೂ ಸ್ಕೂಟಿಯ ಡಿಕ್ಕಿಯ ಪರಿಶೀಲನೆ ವೇಳೆ ಕ್ಯಾರಿ ಬ್ಯಾಗ್ ಪತ್ತೆಯಾಗಿದ್ದು, ಕ್ಯಾರಿ ಬ್ಯಾಗ್ನಲ್ಲಿದ್ದ ಮಹತ್ವ ದಾಖಲೆ ವಶಕ್ಕೆ ಪಡೆದಿದ್ದಾರೆ. ಇತ್ತ ಕುರ್ಚಿ ಕಾದಾಟ ಜೋರಾಗ್ತಾ ಇದ್ದಂತೆ ಅತ್ತ ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಬೃಹತ್ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. ಇದರ ಅಂಗವಾಗಿ ಡಿಸೆಂಬರ್ 24ರ ನಾಳೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಪೂರ್ವಭಾವಿ ಸಭೆ ನಡೆಯಲಿದೆ. ಸಿದ್ದರಾಮಯ್ಯ ಇವತ್ತಿನ ಅನಿವಾರ್ಯತೆ ಹೆಸರಿನಲ್ಲಿ ಸಮಾವೇಶ ನಡೆಸಿ ಅಹಿಂದ ಪವರ್ ತೋರಿಸಲು ಸಜ್ಜಾಗಿದ್ದಾರೆ. ನಟ ಸುದೀಪ್ ಸಿನಿಮಾ ಪೈರಸಿ ವಿಚಾರವಾಗಿ ಕಲಬುರಗಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿನಿಮಾ ಪೈರಸಿ ವಿರುದ್ಧ ಪೈರಸಿ ಕಾನೂನು ಇದೆ. ಸಿನಿಮಾ ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲೂ ಪೈರಸಿ ಇದೆ. ಇದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಷ್ಟೇ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದರು. ಈ ಬಗ್ಗೆ ಕಾನೂನು ಈಗಾಗಲೇ ಆ್ಯಂಟಿ ಪೈರಸಿ ಕಾನೂನಿದೆ, ಅದು ಸರ್ಕಾರ ಕ್ರಮ ತಗೋಬೇಕಾಗುತ್ತೆ. ಪೈರಸಿ ಯಾವಾಗಲೂ ಕೂಡ ಯಾವುದೇ ರೀತಿಯ ಪೈರಸಿ ಇರ್ಬೋದು, ಬರೀ ಸಿನಿಮಾಕ್ಕೆ ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲೂ ಪೈರಸಿ ಇದೆ, ಡೂಪ್ಲಿಕೇಟ್ ಇದೆ. ಅಮೃತಾಂಜನದಿಂದ ಹಿಡಿದು ವಿಕ್ಸ್ನಿಂದ ಹಿಡಿದು ಎಲ್ಲ ಡೂಪ್ಲಿಕೇಟ್ ಹಾಕವು. ಹಾಗೆ ಇದು ಅದೇ ರೀತಿ ಇದು ಸರ್ಕಾರ ಕ್ರಮ ತಗೋಬೇಕಾಗುತ್ತೆ. ಪೈರಸಿ ಬಗ್ಗೆ ಕಾನೂನು ಈಗಾಗಲೇ ಆ್ಯಂಟಿ ಪೈರಸಿ ಕಾನೂನಿದೆ, ಅದು ಸರ್ಕಾರ ಕ್ರಮ ತಗೋಬೇಕಾಗುತ್ತೆ. ಪೈರಸಿ ಯಾವಾಗಲೂ ಕೂಡ ಯಾವುದೇ ರೀತಿಯ ಪೈರಸಿ ಇರ್ಬೋದು, ಬರೀ ಸಿನಿಮಾಕ್ಕೆ ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲೂ ಪೈರಸಿ ಇದೆ, ಡೂಪ್ಲಿಕೇಟ್ ಇದೆ. ಅಮೃತಾಂಜನದಿಂದ ಹಿಡಿದು ವಿಕ್ಸ್ನಿಂದ ಹಿಡಿದು ಎಲ್ಲ ಡೂಪ್ಲಿಕೇಟ್ ಹಾಕವು. ಹಾಗೆ ಇದು ಅದೇ ರೀತಿ ಇದು ಸರ್ಕಾರ ಕ್ರಮ ತಗೋಬೇಕಾಗುತ್ತೆ. ಪೈರಸಿ ಬಗ್ಗೆ ಕಾನೂನು ಈಗಾಗಲೇ ಆ್ಯಂಟಿ ಪೈರಸಿ ಕಾನೂನಿದೆ, ಅದು ಸರ್ಕಾರ ಕ್ರಮ ತಗೋಬೇಕಾಗುತ್ತೆ. ಪೈರಸಿ ಯಾವಾಗಲೂ ಕೂಡ ಯಾವುದೇ ರೀತಿಯ ಪೈರಸಿ ಇರ್ಬೋದು, ಬರೀ ಸಿನಿಮಾಕ್ಕೆ ಅಷ್ಟೇ ಅಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ. ಸಿಂಧನೂರಿನ AEE ಬಿ ವಿಜಯಲಕ್ಷ್ಮಿಗೆ ಸೇರಿದ 2 ಮನೆ ಸೇರಿ 5 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. AEE ಆಗಿರುವ ವಿಜಯಲಕ್ಷ್ಮಿ ಮೇಲೆ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆ ರಾಯಚೂರು, ಕೊಪ್ಪಳ, ಬಳ್ಳಾರಿ 3 ಜಿಲ್ಲೆಯ 5 ತಂಡಗಳಿಂದ ದಾಳಿ ಮಾಡಲಾಗಿದೆ. ರಾಯಚೂರಿನ IDSMT ಬಡಾವಣೆಯಲ್ಲಿನ ಮನೆ, ಗಂಗಾ ಪರಮೇಶ್ವರ್ ಲೇಔಟ್ನಲ್ಲಿನ ಮನೆ, ಯಾದಗಿರಿ ಜೋಳದ
ಹೆಡಗಿ ಹಾಗೂ ಸಿಂಧನೂರಿನಲ್ಲಿ RWS ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ. ದಾಳಿ ನಡೆಸಿದ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಚಳಿಗೆ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಿದ ಆರೋಪ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಶ್ಯಾಮ್ ಸುಂದರ್ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ SP ಟಿ ಮಲ್ಲೇಶಿ ನೇತೃತ್ವದಲ್ಲಿ ನರಗುಂದದಲ್ಲಿನ 2 ಮನೆ ಹಾಗೂ ಬಾಗಲಕೋಟೆಯ ಜಿಲ್ಲಾಡಳಿತ ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಖಾಸಗಿ ಕ್ಲಿನಿಕ್ಗೆ NOC ಕೊಡಲು ಲಂಚಕ್ಕೆ ಬೇಡಿಕೆ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಾವೇರಿಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರಸ್ತೆ ನವೀನ್ ಎಂಬುವವರಿಗೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ರು. NOCಗಾಗಿ 6,000 ಹಣ ಪಡೆಯುವಾಗ ದಾಳಿ ಮಾಡಿದ ಲೋಕಾಯುಕ್ತರು ಸವಿತಾಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಹುಬ್ಬಳ್ಳಿಯ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣದಲ್ಲಿ ಇದೀಗ ಮತ್ತೆ 3 ಪೊಲೀಸರು ಅರೆಸ್ಟ್ ಮಾಡಿದ್ದು ಬಂಧಿತರ ಸಂಖ್ಯೆ 6ಕ್ಕೆ ತಲುಪಿದೆ. ಪ್ರತಿಷ್ಠೆಗಾಗಿ ಗರ್ಭಿಣಿ ಪುತ್ರಿಯನ್ನ ತಂದೆಯೇ ಹತ್ಯೆ ಮಾಡಿದ್ದ ಕೇಸ್ನಲ್ಲಿ ಬಗೆದಷ್ಟು ಭಯಾನಕ ಸತ್ಯ ಬಯಲಾಗ್ತಿದೆ. ಆರೋಪಿಗಳು ದಲಿತ ಯುವಕ ವಿವೇಕಾನಂದನ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಲು ಸ್ಕೆಚ್ ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಮೊದಲಿಗೆ ಯುವಕನ ತಂದೆ, ಆನಂತರ ವಿವೇಕಾನಂದನ ಕೊಲೆ ಮಾಡೋಕೆ ವಿಫಲ ಯತ್ನ ನಡೆದಿದೆ. ಬಳಿಕ ಮಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದ್ದು ಆರೋಪಿಗಳ ಕುಟುಂಬವೇ ಈಗ ಜೈಲು ಪಾಲಾಗಿದೆ. ಅಲ್ಲದೆ ಈ ಕೃತ್ಯದಲ್ಲಿ ಕೆಲ ಗ್ರಾಮಸ್ಥರೇ ಆರೋಪಿಗಳಿಗೆ ಸಾಥ್ ನೀಡಿರುವುದು ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ.